ಸ್ಲಮ್ನವರು ವೇದಿಕೆ ಮೇಲೆ ಮೆರವಣಿಗೆಯಾಗಿ ಬಂದ, ಸ್ಲಮ್ ಅಂದವರು ನಾಯಿ ಹಿಡ್ಕೊಂಡು ಮೆರವಣಿಗೆಯಾಗಿ ನಿಂತವ್ರೆ. ಸರ್ ಇದು ಒರಿಜಿನಲ್ ಸರ್ ಈ ಬಾಸಲ್ಲಿ ಇರೋದವಾಗಿ ಹೇಳಲೇಬೇಕು ಅಂದ್ರೆ ನಮ್ಮ ಕಡೆ ಕಾಮಿಟಿ ಏನಪ್ಪ ಅಂದ್ರೆ ಆ ಡಾಕ್ ಸತೀದಾಸ ಸರ್ ನೆನ್ನೆ ಸೀರಿ ಹೇಳಿ ಸರ್. ನಮ್ನೆಲ್ಲ ಸ್ಲಮ್ಮು ಅಂದವನೆ, ಹಳ್ಳಿಯವರು ಅಂದವನೆ, ಬಟ್ಟೆ ಇಲ್ಲವರು ಅಂದವನೆ. ಅವ್ನು ಹಾಕೋ ಬಟ್ಟೆ ನಮ್ ನಾಯಿಗಳಿಗೂ ಹಾಕಲ್ಲ ಸರ್, ನಾವು ಕಾಲು ಒರ್ಸ್ಕೋಕ್ಕೂ ಹಾಕಲ್ಲ. ಅವ ಕರೆಕ್ಟ್ ಕರೆಕ್ಟ್ ಅವ್ನು ಹಾಕೋ ಬಟ್ಟೆ ನೋಡಿ, ಇದಂತ ಯಾವ್ದೇ ಕಾರಣಕ್ಕೆ ಎಡಿಟ್ ಮಾಡ್ಬೇಡಿ. ಅವ್ನು ಹಾಕತ್ತ ಡಾಕ್ ಸತೀಶ, ಅವ್ನ ಬಟ್ಟೆ ನಾವು ಕಾಲು ಒರ್ಸ್ಕಾಕತ್ತೀವಲ್ಲ ಮನೆ ಮುಂಚರಿ, ಹೌದು ಅದ್ರ ಸಮಾಸ ನಮ್ಗೆ ಅದು. ಸರ್ ನಾನು ಗಾಡಿ ಓಡಿಸಕ್ಕೆ ಯಾರು ಸಂಬಲ್ಲ ಸರ್, ಅವನು ಸರ್ ನಾನು ವಾಹನ ಓಡಿಸಕ್ಕೆ ಇಟ್ಕೋತೀನಿ ಆ ಬಟ್ಟೆನ. ಕೇಳಿ ಸರ್, ಬಾತ್ರೂಮ್ ನ ಕೈಯಲ್ಲಿ ತೊಳೆಯೋರು ಸ್ಲಮ್ ಅವರ ಹೇಳಿ ಸರ್. ಬ್ರಷ್ ಅಲ್ಲಿ ತೊಳೆಯೋರು ಸ್ಲಮ್ ಅವರ ಯಾರು ಹೇಳಿ? ತೊಳೆಸ್ತವ್ರು ಗಿಲ್ಲಿ, ತೊಳೆದವನು ಡಾಗು. ಇನ್ನೊಂದ್ಸಲ ಹೇಳೋಣ, ಇನ್ನೊಂದ್ಸಲ ಹೇಳು. ತೊಳೆಸ್ತವ್ರು ಗಿಲ್ಲಿ, ತೊಳೆದವನು ಡಾಕ್ ಸತೀಶ. ಲೀಡ್ರು ಗಿಲ್ಲಿ, ಎಸ್ ತೊಳೆದವನು ಡಾಕ್ ಸತೀಶ. ಕರೆಕ್ಟ್. ಅವನು ಎಂತ ಹೇಳಿರೋದು ಸ್ಲಮ್. ನಾವೆಲ್ಲ ಸ್ಲಮ್, ನಾವೆಲ್ಲ VIP ಗಳು, ಗಿಲ್ಲಿ ಫ್ಯಾನ್. ಸರ್ ನೆನ್ನೆನೆ ವೇದಿಕೆ ಮೇಲೆ ಸುದೀಪ್ ಅವ್ರು ಹೇಳಿದ್ದಾರೆ. ಹೇಳಿ ಗಿಲ್ಲಿ ಎಲ್ಲ ಬೇರೆ ಕಡೆ ಹೋದ್ರೆ ಒಂದು ಫಂಕ್ಷನ್ಗೆ 30,000 ತಗೊಂತಾರೆ, ನಾನು ಹೋದ್ರೆ 2.5 ಲಕ್ಷ ಅಂತ ಹೇಳಿದ್ದಾರೆ ಸರ್. ಅವ್ನು 2.5 ಲಕ್ಷ ಸರ್, ಅವ್ನ ಮಾತೇ ಬೋಗಸ್. ಅವ್ನು ಯಾರು ಅಂತಲೇ ಕೊಟ್ಟಿಲ್ಲ ಪ್ರಪಂಚಕ್ಕೆ. ಬಿಗ್ ಬಾಸ್ ಅವರು ಕಲ್ಲರ್ಸ್ ಕಾಯಿದವರು ಕರ್ಕೊಬಂದು ಏನೋ ಮುಖ ಪರಿಚಯ ಮಾಡಿಸೋರು ಅವನಿಗೆ. ಅವನು ದೇವ್ರ ಕೈ ಮುಗಿಬೇಕು. ಅವ್ನು ಯಾರು ಗೊತ್ತ? ಅವನು ನೆನ್ನೆ ತಾನೇ 9 ವರ್ಷದಿಂದ ಗಿಲ್ಲಿ ಇದೇ ದೇವಸ್ಥಾನದಿಂದ ಕೈ ಮುಗಿದ್ಬಿಟ್ಟು ಹೋಗಿ ಭಾಳ ಕಷ್ಟ ಬಿದ್ದು ಮ್ಯಾಕ್ ಬೆಳೆದಿರೋದು 9 ವರ್ಷದಿಂದ. ಗಿಲ್ಲಿ ಬಗ್ಗೆ ಎಲ್ಲ ಸೋವಲು ಗೊತ್ತು. 6-7 ಸೋವು ನಡೆಸ್ಕೊಟ್ಟವನೇ. ಗಿಲ್ಲಿ ಯಾರು ಅಂತ ಪ್ರಪಂಚಕ್ಕೆ ಗೊತ್ತಿರೋದಕ್ಕೆ 48 ಕೋಟಿ ಓಟ್ ಆದದ್ದು. ಡಾಕ್ ಸತೀಶ್ನ ಒಂದೇ ವಾರಿಗೆ ಯಾಕೆ ಆಚೆ ಕಳಿಸೋರು? ಸರ್ ಅವನೊಂದು ನಿಯತ್ ಇಟ್ಕೋಬೇಕು ಸರ್. ಇವತ್ತು ಡಾಕ್ ಸತೀಶ ಅಂತ ಪರಿಚಯ ಆಗೋನಲ್ಲ, ಅದಕ್ಕೆ ಮೂಲ ಕಾರಣನೇ ಬಿಗ್ ಬಾಸ್. ನಮ್ ನರ್ಸರಿಗೆ ನಾಯಿ ಕಾಯ್ತದಲ್ಲ, ಅದಕ್ಕಿಂತ ಅವ್ನ ನಾಯಿ ಏನಿಲ್ಲ ಸರ್. ಇದು 2 ಪೈಟಿ ಬಿಟ್ಬಿಡ್ಬೇಕಾರೆ ಅವ್ನ ನಾಯ ನಮ್ಮ ನಾಯ ನೋಡೇ ಬಿಡ್ತೀನಿ. ಸುದೀಪ್ ಅವರು ನೆನ್ನೆನೆ ಅವ್ರ ಬಗ್ಗೆ ಟವಲ್ ಅಲ್ಲಿ ಚಪ್ಪಲಿನ ಸುತ್ತಕೊಂಡು ಹೆಂಗ್ ಹೊಡೆದಿದ್ದಾರೆ ನೋಡಿದಾರೆ. ಹೌದೌದು, ಎಲ್ಲ ನೋಡ. ಅವ್ರಿಗೆ ಮುಖದಲ್ಲಿ ಏನಿತ್ತು ಸ್ಪೆಕ್ಸ್ ತೆಗೆಯಕ್ಕಾಗದ ಕೆಪಾಸಿಟಿ ಅವ್ರಿಗೆ ಗೊತ್ತಾಗೋಯ್ತು ಅವ್ರಿಗೆ. ಹೌದು, ಅಷ್ಟರಲ್ಲಿ ಅವ್ರು ಇಂಡೈರೆಕ್ಟ್ ಆಗಿ ಹೇಳ್ಬಿಟ್ರು, ನಾನ್ ಕುಡ್ಕೊಂಡ್ ಬಂದಿದ್ದೀರಾ, ನೀವು ಕುಡ್ಕೊಂಡ್ ಬಂದಿದ್ದೀರಾ ಅಂತ ಅಲ್ಲೇ ಪರೋಕ್ಷವಾಗಿ ಅವ್ರಿಗೆ ಹೇಳಿ ಮುಗಿಸ್ಬಿಟ್ಟಿದ್ದಾರೆ. ಆಮೇಲೆ ಇನ್ನೊಂದು ಹೇಳಿದ್ರಲ್ಲ, ಪ್ರೀತಿ ಅಭಿಮಾನಿಯಿಂದ ಬಿಡ್ರಿ, ನಿಮ್ ಶೆಲ್ಟ್ಗೇನ್ ಕಾಯ್ಕೊಂಡಿಲ್ಲ ಅಂತ ಹೇಳಿದ್ರಲ್ಲ. ಅದ್ರ ಜೊತೆಗೆ ಸುದೀಪ್ ಅವರು ಅವ್ರ ಬಗ್ಗೆ ಹೇಳ್ಬೇಕಾಗಿತ್ತು, ಪಬ್ಲಿಕ್ ಅಲ್ಲಿ ಹೇಳೋದು ಹೆಂಗ್ ಹೇಳ್ಬೇಕು ಹೇಳಿ ಮುಗಿಸ್ಬಿಟ್ಟು ಅವ್ರಿಗೆ ಕ್ಲೋಸ್ ಮಾಡ್ಬಿಟ್ಟು ಅವ್ರ ವ್ಯಕ್ತಿತ್ವ ಸರ್, ವ್ಯಕ್ತಿತ್ವ ತೋರಿಸ್ಬಿಟ್ಟಿದ್ದಾರೆ ಅವರೇನೆ. ಬಟ್ ತೋರಿಸ್ಬಿಟ್ಟು ಅವ್ರು ಹೆಂಗೆ ಮಾತಾಡ್ಬೇಕು ಪ್ಲಸ್ ಮುಗಿಸಿದ್ದಾರೆ. ಅವ್ರಿಗೂ ಅರ್ಥ ಆಗೈತೆ. ಇನ್ನೊಂದು ವಿಷಯ ಏನಂತಂದ್ರೆ ಸ್ಲಮ್ಮು VIP ಅಂತಲ್ಲ, ಸ್ಲಮ್ ಅಲ್ಲಿರೋ ಜನಗಳಿಗೆ ಮನಸ್ಸಿಲ್ವಾ, ಹೃದಯ ಇಲ್ವಾ, ಅವ್ರೇನು ಮನಸ್ಸಲ್ವಾ, ಅವ್ರೇನು ಸ್ವಾಭಿಮಾನ ಇಲ್ವಾ? ಸ್ಲಮ್ ಅಲ್ಲಿರೋರು ಅವ್ರ ಮನೇಲೇನು ಬೇಡ್ಕ ತಿಂತ ಇದಾರ? ಅವ್ರ ಮನೇಲಿ ಕೊಡಿ ನಮ್ಮ ಸ್ಲಮ್ ಅವರು ನಾವು ಏನು ಮಾಡಲ್ಲ ಅಂತ ಇದಾರ? ಅವ್ರ ಸ್ವಾಭಿಮಾನ ಅವ್ರಿಗೆ ಇದ್ದೇ ಇರ್ತದೆ. ಸ್ಲಮ್ ಆದ್ರೂ ಕೂಡ ಸ್ವಾಭಿಮಾನಕ್ಕೆ ಏನು ದಕ್ಕಿಲ್ಲ. ಅವ್ರು ಗೇಯ್ತಾರೆ, ಅವ್ರು ತಿಂತಾರೆ, ಕಷ್ಟಪಟ್ಟು ದುಡ್ದು ಅನ್ನ ತಿಂತಾ ಇದಾರೆ ಸರ್. ಆದ್ರೆ ಒಂದ್ ಮಾತು, ಸ್ಲಮ್ ಅನ್ನೋ ಬಾಯಿ ಹೇಳ್ದಾಗ್ಲೇ ಅವ್ನ್ ಬದಲಾಗ್ಲೇ ಸ್ಲಮ್ ಆಗ್ಬಿಟ್ಟ. ಅವನೇ ಸ್ಲಮ್ಮು. ಓಂ ಪ್ರತಿಭಾ ಜೋಡಿ ಬೇಕಂತ ಕೇಳಿದಾಗಲೇ ನಮ್ ಗಿಲ್ಲಿ ಸಾಹೇಬ್ರಿಗೆ ನಿಮ್ಗೆ ಯಾವ ಜೋಡಿ ಬೇಕು ಅಂತ ಕೇಳಿದಾಗ ಕಾವ್ಯನ ಆಯ್ಕೆ ಮಾಡ್ಕೊಂಡದ್ದು. ಇವ್ನು ಆಲೆ ಡಾಗ್ ಒಂದು ಗೊತ್ತಾಗ್ಬಿಡಿತ್ತು ಅವನಿಗೆ. ನಾಯಿ ಸಮಾಸ ಯಾರು ಮಾಡಿದ್ರು ಸರ್, ಕೋಪತ್ತಿದ ಅವನಿಗೆ. ಹೌದೌದು, ಅವ್ರ ಒಂದ್ ಡೈಲಾಗ್ ಹೇಳಿದ್ರು, ನಮ್ಮೂರಲ್ಲಿ ಬೋಟಿ ಕೊಟ್ರೆ ಬರ್ತದೆ ಸರ್, ಕೋಟಿ ಕೊಟ್ರೆ ಯಾಕೆ ಬರ್ತದೆ? ಬೋಟಿ ಕೊಟ್ರೆ ಬಂದ ಆಯ್ಕೆ ಮಾಡ್ಕೊಂಡಿಲ್ಲ, ಕಾವ್ಯನ ಆಯ್ಕೆ ಮಾಡ್ಕೊಂಡು ಒಂದೇ ಟಾರ್ಗೆಟ್ ಮಾಡ್ಕೊಂಡದ್ದು ಅವನು. ₹1 ಕೊಟ್ಟಿಲ್ಲ. ಇದು ಪ್ರೀತಿ ಅಭಿಮಾನದಿಂದ ಹಾಕ್ಸಿರೋದು. ಓಕೆನಾ? ಗಿಲ್ಲಿ ನಟರ ಮನರಂಜನೆ ಹಾಗೂ ನಗಿಸಿರೋದಕ್ಕೆ ಹಾಕಿರುವಂತಹ ಒಂದು ಕೊಡುಗೆ. ಓಕೆನಾ? ಎಲ್ಲರೂ ಹೇಳ್ತಾರೆ ದುಡ್ಡು ಕೊಟ್ಟರು. ನಮ್ಮ ಡಿ ಬಾಸ್ ಅಭಿಮಾನಿ, ಮೊದಲಾಗಿ ಅವರು ಡಿ ಬಾಸ್ ಅಭಿಮಾನಿ. ಆ ಡಿ ಬಾಸ್ ಅಭಿಮಾನಿಗೆ ನಾವು ಯಾವ ಥರ ಪ್ರೀತಿ ವಾತ್ಸಲ್ಯ ಕೊಡಬೇಕು ಅದು ನಮಗೆ ಗೊತ್ತಿದೆ. ಓಕೆನಾ? ನಾನು ನೆಲಮಂಗಲದಿಂದ ಬಂದಿರೋದು ರ್ಯಾಲಿ ನೋಡೋಕ್ಕೆ ಅಂತ. ಇವತ್ತು ಡ್ಯೂಟಿ ಬಿಟ್ಟು ನಮ್ಮ ಸ್ನೇಹಿತನ ಜೊತೆ ನಮ್ಮ ಪ್ರತಾಪ್ ಅವರು ಬಂದಿದ್ದಾರೆ. ಬನ್ನಿ ಬಾಸ್, ಬನ್ನಿ. ಇವರು ನಮ್ಮ ಪ್ರತಾಪ್ ಅವರು ಅಂತ. ಇವರು ಕೂಡ ಕ್ಯಾಬ್ ಓಡಿಸೋದು. ಇವ್ರ ಜೊತೆ ನಾನು ರ್ಯಾಲಿಗೆ ಹೋಗ್ಲೇಬೇಕು ಅಂತ ಹಠ ತಟ್ಟಿ ಇಲ್ಲಿಗೆ ಬಂದಿರೋದು. ಇವಾಗ ಎಷ್ಟಾಯ್ತು ಸರ್ ಟೈಮ್ ಎಷ್ಟಾಯ್ತು? 8:30 ಆಯಿತು.
ಅಲ್ಲಿ 1:15 ಬಿಟ್ಟಿದ್ವಿ, ಇಲ್ಲಿ 8:15 ಗಂಟೆ ಇನ್ನೂ ಇದ್ದೀನಿ, ನೋಡಬೇಕು ಅಂತ ಅವ್ರ ತಂದೆ ತಾಯಿನ ಮಾತಾಡ್ಸ್ಕೊಂಬಂದೆ, ಮನೆಗೆ ಹೋಗಿದ್ದೆ, ಆರಾಮಾಗಿದ್ದಾರೆ ಸರ್, ಎಲ್ಲ ಓಕೆ ಐತೆ, ಏನೋ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಾನು ಅಶ್ವಿನಿ ಗೌಡ ಅವ್ರಿಗೆ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ, ಏನಂತ ಗೊತ್ತಾ, ಅವರು ಗೆಲ್ಲೋರು, ಅವ್ರ ಮಾತಿಂದ ಅವರು ಗೆಲುವಿನ ಪಟ್ಟ ಕೇಳಿಕೋಯ್ತು ಅಷ್ಟೇ, ಓಕೆನಾ. ಮನೋರಂಜನೆ ಬೇಕು, ಮನೋರಂಜನೆ ಕೊಟ್ಟವ್ರೆ, ಅಲ್ಟಿಮೇಟ್ 100% ಎಂಟರ್ಟೈನ್ಮೆಂಟ್ ಕೊಟ್ಟವ್ರೆ, ಅವರು ಗೆಲುವನ್ನು ತಗೊಂಡವ್ರೆ, ಇಷ್ಟೇ ಸರ್. ಇನ್ನೇನಾದರೂ ಕೇಳಿ ಸರ್, ನಾನು ಹೇಳ್ತೀನಿ ಸರ್. ಈಗ ರಕ್ಷಿತಾಗೆ ಸೆಕೆಂಡ್ ಪ್ಲೇಸ್ ಕೊಟ್ಟಿದ್ದು ಓಕೆನಾ? ಓಕೆ ಸರ್, ಡಿಸರ್ವಿಂಗ್ ಕ್ಯಾಂಡಿಡೇಟು, ರನ್ನರ್ ಅಪ್, ಓಕೆ ಸರ್. ಅಶ್ವಿನಿ ಥರ್ಡ್ ಕೊಟ್ಟಿದ್ದು ಓಕೆ, ಪರವಾಗಿಲ್ವಾ? ಅವರು ಸೆಕೆಂಡ್ ಬರಬೇಕಾಗಿತ್ತು, ಅವ್ರ ಮಾತಿಂದ ಅವರು ಕೆಳಗಡೆ ಹೋದ್ರೆ ಹೊರತು ಯಾರು ಅವ್ರನ್ನ ಕೆಳಗಡೆ ಇಟ್ಟಿಲ್ಲ. ಅವರೊಬ್ಬರು ಕರ್ನಾಟಕ ರಕ್ಷಣಾ ವೇದಿಕೆಯಲ್ಲಿ ಕೆಲಸ ಮಾಡ್ತವ್ರೆ, ಕನ್ನಡ ಭಾಷಾಭಿಮಾನ ಐತೆ, ಕನ್ನಡಿಗರ ಮೇಲೆ ಪ್ರೀತಿ ಐತೆ, ಅವ್ರ ಮಾತುಗಳಿಂದ ಅವ್ರ ಕೆಳಗೆ ಹೋದ್ರೆ ಹೊರತು ಯಾರು ಕೂಡ ಅವ್ರನ್ನ ಕೆಳಗಡೆ ಹಾಕಿಲ್ಲ, ಓಕೆನಾ. ನಮಗೂ ಕೂಡ ಗಿಲ್ಲಿ ಅವ್ರು ಇವತ್ತು ಗೆದ್ದಿಲ್ಲ, ಬಿಗ್ ಬಾಸ್ ಪ್ರಾರಂಭವಾಗಿ 2ನೇ ವಾರಕ್ಕೆ ಎಲ್ಲರ ಮನಸ್ಸನ್ನು ಗೆದ್ಬಿಟ್ರು, ಓಕೆನಾ. ಅವ್ರ ಜೊತೆಯಲ್ಲಿ ಹುಡ್ಕೊಂಡು ಅವ್ರು ಹೋಗಿದ್ದಿದ್ರೆ ಇವತ್ತು 2ನೇ ಸ್ಥಾನನೋ 1ನೇ ಸ್ಥಾನನೋ ಬಂದಿರೋರು ಸರ್, ಅಷ್ಟೇ. ಅಶ್ವಿನಿ ಹೇಳಿಕೆ ಕೇಳ್ತಿದ್ದೀವಿ. ಅಶ್ವಿನಿ ಅವರು ಇವತ್ತು ಒಂದು ಆರೋಪ ಮಾಡಿರೋದು, ಹೇಳಿ ಸರ್. ಕಾಮಿಡಿ ಶೋ ಅಲ್ಲ ಬಿಗ್ ಬಾಸ್ ಗೆಲ್ಲಲಿಕ್ಕೆ, ಲೇಡೀಸ್ ಗೆಲ್ಲಬೇಕಿತ್ತು, ಇದು ಕಾಮಿಡಿ ಶೋ ಆಗಿದ್ರೆ ನಮ್ಮನ್ನೇ ಕರಿಬೇಕಿತ್ತು ಅಂತ ಒಂದು ಕ್ವಶನ್ ಮಾಡಿದ್ದಾರೆ ಸರ್. ಒಂದು ಮಾತು ಸರ್, 24 ಕ್ಯಾರೆಕ್ಟರ್ ಅಲ್ಲಿ ಹಾಕಿರೋದು ಸರ್. ನಿಮ್ಮಲ್ಲಿ ಒಂದಿಷ್ಟ ಆಗುತ್ತೆ, ನನ್ನಲ್ಲಿ ಒಂದಿಷ್ಟ ಆಗುತ್ತೆ. ನಾನು ಚಾಲಕನ ಕೆಲಸ ಮಾಡಬೇಕು, ಡಾಕ್ಟರ್ ಕೆಲಸ ಮಾಡಬೇಕು. ಎಲ್ಲರೂ ಒಂದೇ ಕೆಲಸ ಮಾಡೋಕ್ಕಾಗಲ್ಲ. ಎಲ್ಲರೂ ಒಂದೇ ಕೆಲಸ ಮಾಡಿದ್ದಾರೆ ಅಂದರೆ ನೀವು ಸೋತಿದ್ದೀರ ಅಂತ ತಾನೇ ಲೆಕ್ಕಾಚಾರ. ಇದರಲ್ಲೇ ಅರ್ಥ ಆಗುತ್ತೆ ನೋಡಿ. 24 ಕ್ಯಾರೆಕ್ಟರ್ನಲ್ಲಿ ಹಾಕಿದ್ದು, ಯಾವುದೋ ಒಂದು ಕ್ಯಾರೆಕ್ಟರ್ ಮೇಲೆ ಬಂದಿದೆ ಅಂದರೆ ಅವ್ರ ವ್ಯಕ್ತಿತ್ವ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅರ್ಥ. ಓಕೆ, ಈಗ 48 ಕೋಟಿ ಚಿಲ್ಲರೆ ವೋಟ್ ಬಂದಿದೆ ಹೇಳ್ತಾರೆ. ಹೌದು ಸರ್. ಅವ್ರ ಪ್ರಕಾರ 48 ಕೋಟಿ ಯಾರು ಹಾಕಿದ್ದು ಸರ್? ಎಲ್ಲರ ಹತ್ರ 10 ಸಿಮ್ 2 ಸಿಮ್ ಇದೆ ಸರ್. ಒಂದು ಸಿಮ್ಮಲ್ಲಿ 99 ವೋಟ್ ಅಂದ್ರೆ ಎಷ್ಟಾಯ್ತು ಸರ್? ಆರೋಪ ಮಾಡ್ಕೊಳ್ಳಿ ಸರ್, ಆರೋಪ ಮಾಡ್ಕೊಳ್ಳಿ, ಅವ್ರ ಇಷ್ಟ, ಅವ್ರ ಅಭಿಪ್ರಾಯ, ಆರೋಪ ಮಾಡ್ಕೊಳ್ಳಿ. ಅವ್ರು ಆರೋಪ ಮಾಡೋಕ್ಕೆ ಇರೋದು, ಅವತ್ತಿಂದ ಇವತ್ತಿನವರೆಗೂ ಇನ್ನೊಬ್ಬರ ಮೇಲೆ ಆರೋಪ ಮಾಡೋಕ್ಕೆ ಇರೋದು, ಓಕೆನಾ. ಅವ್ರ ಮೇಲೆ ಗೌರವ ಇದೆ ನನಗೆ, ಅಶ್ವಿನಿ ಗೌಡ ಅವ್ರಂದ್ರೆ ಗೌರವ ಇದೆ. ಅವ್ರ ಮಾತಿನ ಮೇಲೆ ಒಂದು ಸ್ವಲ್ಪ ನಿಗಾ ಮಾಡ್ಕೊಂಡ್ರೆ ತುಂಬ ಇನ್ನೂ ಒಳ್ಳೆಯವರಾಗ್ತಾರೆ ಸರ್. ಈಗ ಗಿಲ್ಲಿ ಗೆದ್ದಿದ್ದಾರೆ, ಹೌದು. ಕೆಲವೊಬ್ರು ಮಾತೇನುಗಳನ್ನ ಗಿಲ್ಲಿ ಗೆಲ್ಲಲ್ಲ ಅನ್ನೋ ಒಂದು ಮಾತು ಕೇಳಿ ಬರ್ತಾ ಇತ್ತು ಸರ್. ಬರ್ತಿತ್ತು, ನಮಗೂ ಬರ್ತಿತ್ತು. ಆ ಚಾಲೆಂಜ್ ಮೇಲೆ ಇವತ್ತು ಗೆಲ್ಸಿರೋದು 48 ಕೋಟಿ ವೋಟ್ ಹಾಕಿ ಚಾಲೆಂಜ್ ಮೇಲೆ ಹಾಕಿರೋದು. ಇದು ಸುಮ್ಮನೆ ಅಲ್ಲ ಹಾಕಿರೋದು. ಯಾವಾಗ ಅವರು ಭಿನ್ನಾಭಿಪ್ರಾಯ ಬಂತು, ನಮ್ಗನ್ನಿಸ್ತೋ ಇವ್ರು ಏನೋ ಮಾಡ್ತಿದ್ದಾರೆ ಅಂತ ಅನಿಸುತ್ತೋ, ಅವಾಗ್ಲಿಂದನೇ ಚಾಲೆಂಜ್ ಮೇಲೆ ಪಣ ತೊಟ್ಟು ಅವ್ರಿಗೆ ಎಲ್ಲರೂ, ಪ್ರತಿಯೊಬ್ಬರು ಕಿರಿಯರಿಂದ ಹಿಡಿದು ಹಿರಿಯರವರೆಗೆ ಮನೇಲಿ ಎಷ್ಟು ಮೊಬೈಲ್ಗಳಿದಾವೋ, ಎಷ್ಟು ಆ್ಯಪ್ಗಳಿದಾವೋ ಅಷ್ಟರಲ್ಲೂ ಕೂಡ 99 ಅಂತ ಒತ್ತಿ ಅವ್ರಿಗೆ ವೋಟ್ ಮಾಡಿರೋದು. ನೀವು ನಂಬಲ್ಲ ಸರ್, ನಾನು ವಿಡಿಯೋ ಮಾಡ್ಕೊಂಡಿದ್ದೀನಿ, ಅವ್ರಿಗೆ ವೋಟ್ ಹಾಕಿರೋದು. ನಾನು ಕಾರಲ್ಲಿ ಕೂತ್ಕೊಂಡು ಕೆಲಸ ಮಾಡೋದು ಬಿಟ್ಬಿಟ್ಟು ವೋಟ್ ಹಾಕಿರೋದು ಇಲ್ಲೇ ಐತೆ ರೆಕಾರ್ಡಿಂಗ್ ನೋಡಿ. ನಾನು ಸುಳ್ಳು ಹೇಳಕ್ಕೆ ಹೋಗಲ್ಲ. ಇಲ್ಲಿ ನೋಡಿ, ಇದಕ್ಕಿನ್ನ ಇನ್ನೊಂದು ಉತ್ತರ ಬೇಕಾ, ಉದಾಹರಣೆ ಬೇಕಾ? ವೋಟ್ ಹಾಕಿರೋ ಡಾಕ್ಯುಮೆಂಟ್ಸ್ ಇಲ್ಲ ಐತೆ. ಅವ್ರು ಯಾರೇ ಕೇಳಿ ಕರ್ನಾಟಕದ ಎಲ್ಲ ಮೊಬೈಲಲ್ಲೂ ಕೂಡ ಡಾಕ್ಯುಮೆಂಟ್ಸ್ ತಗೋಬೋದು. ಅವ್ರು ನಂಬಲ್ಲ ನೋಡಿ, ಅವ್ರು ನಂಬಲ್ಲ ಅಂತಾನೆ ಎಲ್ಲ ರೆಕಾರ್ಡಿಂಗ್ ಮಾಡಿದ್ದೀವಿ. ರೆಕಾರ್ಡಿಂಗ್ ಮಾಡಿ ಇನ್ಸ್ಟಾಗ್ರಾಮ್, ಫೇಸ್ಬುಕ್ಕಲ್ಲಿ ಇನ್ನೊಬ್ರಿಗೆ ವೋಟ್ ಹಾಕೋ ಥರ ಪ್ರೇರೇಪಿಸಿ ಹಾಕಿಸಿದ್ದೀವಿ. ಇದಕ್ಕಿನ್ನ ಇನ್ನೂ ಉತ್ತರ ಬೇಕಾ? ನೀವೇ ಅರ್ಥ ಮಾಡ್ಕೊಳ್ಳಿ ಸರ್.